ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆರಿ ಸಿಂಪಲ್, ಎಲ್ಲರೂ ಮಾಡ್ಕೋಬೋದು, ತುಂಬ ಜನಕ್ಕೆ ಬರುತ್ತೆ. ಇದು ವಿಡಿಯೋ ಬಂದು ಯಾರಿಗೆ ಮಾಡೋದಕ್ಕೆ ಬರೋದಿಲ್ಲ ಅವರಿಗೋಸ್ಕರನೇ. ಫಸ್ಟು ಹೆಸ್ರು ಕಾಳನ್ನ 1 ಅವರಿಂದ 2 ಅವರ್ಸ್ ನೀವು ಅದನ್ನು ವಾಶ್ ಮಾಡಿಕೊಂಡು ನೆನೆಸ್ಬೇಕು. ಆಮೇಲೆ ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳಿ. ಬಟ್ 1 ಅವರ್ ಆದರೂ ನೆನೆಸಲೇಬೇಕು ನೀವು. ಇಲ್ಲಾಂದರೂ ನೈಟು ನೆನೆಸ್ಬಿಟ್ಟು ಬೆಳಗ್ಗೆ ಏನಾದರೂ ನೀವು ಬೇಯಿಸ್ಕೊತೀರಾ ಅಂದರೆ ಹಾಗೂ ಮಾಡ್ಬೋದು. ನೈಟು ಒಂದು 9 ಗಂಟೆಗೆ ನೆನೆಸ್ಬಿಡಿ. ಬೆಳಗ್ಗೆ ಒಂದು 8 o'clock 9 o'clockಗೆ ನೀವು ಅದನ್ನು ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿದ್ರೆ 2 ವಿಸಿಲ್ 3 ವಿಸಿಲ್ ಹಾಕಿದ್ರೆ ಸಾಕು. ನಾನೀಗ ಈ ಸೊಪ್ಪು ಪಲ್ಯ ಮಾಡೋದಕ್ಕೆ ದಂಟಿನ ಸೊಪ್ಪು, ಹರವೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು 3 ಸೊಪ್ಪು ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು, ಬೆನಿಫಿಟ್ಸ್ ತುಂಬಾ ಇದೆ ಹೆಲ್ತಿಗೆ. ಸೊ ಹಾಗಾಗಿ ವಾರಕ್ಕೊಂದು 3 ದಿನ ಅಥವಾ ರೆಗ್ಯುಲರಾಗಿ ತಿಂದ್ರೂ ಒಳ್ಳೆಯದೇ. ಓಕೆ, ಈಗ ಸೊಪ್ಪನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ನೆನೆಸಿಟ್ಟು ಸ್ವಲ್ಪ ಅರಿಶಿನ ಉಪ್ಪಾಕಿ ನೆನೆಸಿಡಿ. ಆಮೇಲೆ 1-2 ಸಲ ವಾಶ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ತವಾಗೆ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 4ರಿಂದ 5 ಒಣಮೆಣಸಿನ್ಕಾಯಿ ತೊಗೊಳ್ಳಿ, ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ, ಸ್ವಲ್ಪ ಬೇಯಲಿ. ಈಗ ಕಾಳನ್ನ 1 ವಿಸಿಲ್ ಬೇಯಿಸ್ಕೊಳ್ಳಿ. ಆ 1 ವಿಸಿಲ್ ಆದಮೇಲೆ ಸೊಪ್ಪನ್ನು ಹಾಕಿ 1 ವಿಸಿಲ್ ಹಾಕಿ. ಸೊ ಟೋಟಲ್ ಈಗ 2 ವಿಸಿಲ್ ಆಗುತ್ತೆ. ನೋಡಿ, ಈಗ ನಾನು 1 ವಿಸಿಲ್ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನ, ಏಕೆಂದರೆ ಬೇಗ ಆಗುತ್ತೆ. ಸೊ ಈಗ ಆ ಸೊಪ್ಪನ್ನ ಈಗ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀವಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನಿಮಗೆ ಅದು ತುಂಬ ಟೇಸ್ಟ್ ಬರುತ್ತೆ. ಏಕೆಂದರೆ ನಾನು ಆಲ್ರೆಡಿ ಕಾಳನ್ನ 1 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸೊಪ್ಪನ್ನ 1 ವಿಸಿಲ್ ಹಾಕಿದ್ದೀನಿ. ಸೊ ಏಕೆಂದರೆ ಬೇಗ ಬೇಯುತ್ತೆ ಮತ್ತು ಬೇಗನೂ ಆಗುತ್ತೆ. ನೋಡಿ, ಇವಾಗಿರೋ ಗ್ಯಾಸ್ ಕಂಡೀಷನ್ಗೆ ಈ ಥರ ಮಾಡಿದ್ರೇ ಬೆಸ್ಟು. ಸೊ ಈಗ ನೋಡಿ, ಸೊಪ್ಪು ಸ್ವಲ್ಪ ಮಿಕ್ಸ್ ಆಗಿದೆ, ಎಣ್ಣೆಲಿ ಬೆಂದಿದೆ. ಈಗ ನಾನು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟೂ ಚೆನ್ನಾಗಿರುತ್ತೆ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಏಕೆಂದರೆ ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. ಅದು ನೀರೆಲ್ಲ ಡ್ರೈ ಆಗ್ತಾ ಸೊಪ್ಪಲ್ಲಿ ಸಾಲ್ಟ್ ಜಾಸ್ತಿ ಬಂದುಬಿಡುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ಈಗೆಲ್ಲ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಈಗ ಟೇಸ್ಟ್ ಮಾಡೋಣ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.